ಹಲೋ, ನಾವಿವತ್ತು ನೋಡ್ತಾ ಇರೋದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 650. ಈ ಗಾಡಿಯ ಫುಲ್ ವಾಕರ್ ಅಂಡ್ ನೋಡೋಣ ಇವತ್ತು. ಸೊ ಫಾರ್ ಸ್ಟಾರ್ಟರ್ಸ್, ಈ ಗಾಡಿಯ ಹೆಡ್ಲೈಟ್ ಬಗ್ಗೆ ಮಾತಾಡೋದಾದರೆ ಇದು ಫುಲ್ LED ಹೆಡ್ಲೈಟ್ ಬರುತ್ತೆ. ಜೊತೆಗೆ ಇಲ್ಲಿ ಎರಡು ನಿಮಗೆ ಪಾರ್ಕಿಂಗ್ ಲೈಟ್ ಅಂತ ಹೇಳ್ಬೋದು, ಇಲ್ಲ ಪೈಲಟ್ ಲೈಟ್ ಅಂತ ಹೇಳ್ಬೋದು, ಅದು ಬರುತ್ತೆ. ಈ ಗಾಡಿಯಲ್ಲಿ ನಿಮಗೆ ಅಲರ್ಜನ್ ಇಂಡಿಕೇಟರ್ ಬರುತ್ತೆ. ಈ ಪ್ರೈಸ್ ಪಾಯಿಂಟಿಗೆ ನಿಮಗೆ LED ಸೆಟಪ್ ಸಿಗ್ಬೋದಿತ್ತು. ಇದು ಬಂದುಬಿಟ್ಟು ನಂಬರ್ ಪ್ಲೇಟ್ ಹಾಕೋಕ್ಕೆ ಜಾಗ. ಸೊ ಕೆಳಗಡೆ ಬಂದರೆ ಇದೆಲ್ಲ ಫುಲ್ ಮೆಟಲ್ ಬಾಡಿ ಬರುತ್ತೆ. ಇದು ಸಸ್ಪೆನ್ಷನ್ ಬಗ್ಗೆ ಮಾತಾಡಿದ್ರೆ ಇದು 120 mm ಟ್ರಾವೆಲ್ ಮಾಡ್ಬೋದು ಈ ಸಸ್ಪೆನ್ಷನ್ನು. ಈ ಗಾಡಿಯ ಟೈರ್ ಸೈಜ್ ಬಗ್ಗೆ ಮಾತಾಡೋದಾದರೆ 190 or 19 ಇಂಚಸ್ ಟೈರ್ ಸೈಜ್ ಬರುತ್ತೆ. ಇದರ ಡಿಸ್ಕ್ ಬಗ್ಗೆ ಮಾತಾಡೋದಾದರೆ ಇದು ಆಲ್ಮೋಸ್ಟ್ 320 mm ಡಿಸ್ಕ್ ಬರುತ್ತೆ. ಸೊ ಈ ಗಾಡಿ ಸೈಡಿಂದ ನೋಡಿ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಈ ಗಾಡೀಲಿ 4 ಥರ ಆಪ್ಷನ್ ಇದೆ. ಇದು ಬಂದುಬಿಟ್ಟು ರೆಡ್, ಇನ್ನೊಂದು ಕ್ರೋಮ್ ಇದೆ, ಬ್ಲ್ಯಾಕ್ ಇದೆ ಮತ್ತು ಗ್ರೀನ್ ಕಲರ್ ಕೂಡ ಇದೆ. ಈ ಗಾಡಿಯ ಟ್ಯಾಂಕ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 14.7 ಲೀಟರ್ ಟ್ಯಾಂಕ್ ಬರುತ್ತೆ. ಇದರ ಮೈಲೇಜ್ ಬಗ್ಗೆ ಹೇಳೋದಾದರೆ ಇದು ಆಲ್ಮೋಸ್ಟ್ ನಿಮಗೆ 20 to 25 km/ಲೀಟರ್ ಬರುತ್ತೆ. ಸೊ ನೋಡಿ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ರಿಯರಿಂದ ಲುಕ್ಕು. ಈ ಗಾಡಿಯಲ್ಲಿ ನಿಮಗೆ ಸೆಮಿ ಅನಲಾಗ್ ಡಿಜಿಟಲ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಸ್ಪೀಡೋಮೀಟರ್ ಬರುತ್ತೆ, ಮತ್ತು ಇಲ್ಲಿ ಬಂದುಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ಈ ಇನ್ಫಾರ್ಮೇಷನ್ ಚೇಂಜ್ ಮಾಡೋಕ್ಕೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ನೋಡಿ. ಈ ಬಟನ್ ಹತ್ತದೆ ಇಲ್ಲಿ ನೋಡಿ, ಈ ಟೈಮ್ ಎಷ್ಟು, ಟ್ರಿಪ್ ಎ ಓಡೋ ಎಷ್ಟು, ಟ್ರಿಪ್ ಎ, ಟ್ರಿಪ್ ಬಿ, ಟ್ರಿಪ್ ಸಿ, ಅದೇ ಥರ ಟ್ರಿಪ್ ಎಫ್ ತನಕ ಇದೆ. ಈ ಕಡೆ ಬಂದುಬಿಟ್ಟು ನಿಮಗೆ ಟ್ರಿಪ್ಪರ್ ಅಂತ ಹೇಳ್ಬಿಟ್ಟು. ಈ ಟ್ರಿಪ್ಪರ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನಿಮಗೆ ರಾಯಲ್ ಎನ್ಫೀಲ್ಡ್ ಆ್ಯಪ್ ಇನ್ಸ್ಟಾಲ್ ಮಾಡಿ ಒಂದು ಡೆಸ್ಟಿನೇಷನ್ ಹಾಕಿದ್ರೆ ಇಲ್ಲಿ ಲೈನ್ ಬೈ, ಈಗ ರೈಟಿಗೆ ಹೋಗ್ಬೇಕಂದ್ರೆ ರೈಟ್ ಆ್ಯಂಗಲ್ ಬರುತ್ತೆ, ಲೆಫ್ಟಿಗೆ ಹೋಗ್ಬೇಕಂದ್ರೆ ಲೆಫ್ಟ್ ಆ್ಯಂಗಲ್ ಬರುತ್ತೆ. ಸೊ ಮಿರರ್ಸ್ ಬಂದುಬಿಟ್ಟು ನಿಮಗೆ ರಾಯಲ್ ಎನ್ಫೀಲ್ಡ್ ರೆಟ್ರೋ ಲುಕ್ ಬರುತ್ತೆ. ಸೊ ಟಿಪಿಕಲ್ ರಾಯಲ್ ಎನ್ಫೀಲ್ಡ್ ಲುಕ್ ಬರುತ್ತೆ. ಲಿವರ್ ಬಗ್ಗೆ ಮಾತಾಡೋದಾದರೆ ಇದೆಲ್ಲ ಅಡ್ಜಸ್ಟಬಲ್ ಲಿವರ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಜಾಸ್ತಿ ಬೇಕು ಕಮ್ಮಿ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಲೆಫ್ಟ್ ಸೈಡಿಗೆ ಬರೋದಾದರೆ ನಿಮಗೆ ಹೆಡ್ಲೈಟ್ ಬಗ್ಗೆ ಕಂಟ್ರೋಲ್ ಇದೆ. ಒಂದು ಲೋ ಬೀಮ್, ಹೈ ಬೀಮ್ ಮತ್ತು ಪಾಸ್ ಕೊಡೋದು. ಇಲ್ಲಿ ಬಂದುಬಿಟ್ಟು ನಿಮಗೆ ಇಂಡಿಕೇಟರ್ ಆಪ್ಷನ್, ಇಲ್ಲಿ ಆರನ್ ಸ್ವಿಚಸ್ ಇದೆ. ರೈಟಿಗೆ ಬರೋದಾದರೆ ನಿಮಗೆ ಇಲ್ಲಿ ಕಿಲ್ ಸ್ವಿಚ್ ಬಟನ್ ಮತ್ತು ಹಜಾರ್ಡ್ ಲೈಟ್ ಬರುತ್ತೆ. ಇಲ್ಲಿ ಈ ಗಾಡಿನ ಮಧ್ಯದಿಂದ ಕುತ್ಕೊಂಡ್ರೆ ಆನೆ ಓಡಿಸ್ದಂಗೆ ಫೀಲ್ ಬರ್ತಾಯಿದೆ ನನಗೆ. ಇಲ್ಲಿ ರಾಯಲ್ ಎನ್ಫೀಲ್ಡ್ ಲೋಗೋ ಇದೆ. E20 ಗಾಡಿ ಸಪೋರ್ಟ್ ಮಾಡುತ್ತೆ. ಈ ಗಾಡೀಲಿ ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಇದೆ, ಅದು ಟೈಪ್ ಸಿ. ಇಷ್ಟು ಇದೆ ಗಾಡೀಲಿ. ಈ ಗಾಡೀಲಿ ಓಡಿಸ್ತಿದ್ರೆ ಯಾವುದೋ ಆನೆ ಮೇಲೆ ಕುತ್ಕೊಂಡೇ ಓಡಿಸ್ತಿದ್ದೀನಿ ಅಂತ ಫೀಲ್ ಬರ್ತಾಯಿದೆ. ಸೊ ಬನ್ನಿ ಸೀಟ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 2 ಥರ ಸೀಟ್ ಬರುತ್ತೆ, ಒಂದು ಸಿಂಗಲ್ ಮತ್ತು ಡ್ಯುಯಲ್ಲು. ನಮ್ಮ ಹತ್ರ ಇರೋದು ಈಗ ಡ್ಯುಯಲ್ ಸೀಟ್ಸು. ಸಿಂಗಲ್ ಸೀಟಲ್ಲಿ ನೀವೇನಾದ್ರೂ ಸಿಂಗಲ್ಸ್ ಆಗಿದ್ರೆ ಸಿಂಗಲ್ ಸೀಟ್ ಯೂಸ್ ಮಾಡ್ಬೋದು. ಸೊ ಇದಂತೂ ಭಾರಿ ಕಂಫರ್ಟಬಲ್ ಆಗಿದೆ ಸೀಟು. ಲಾಂಗ್ ರೈಡ್ ಇರ್ಬೋದು ಅಥವಾ ಶಾರ್ಟ್ ರೈಡ್ ಇರ್ಬೋದು, ಸಿಟಿ ರೈಡ್ ಇರ್ಬೋದು, ನಿಮಗೆ ಆರಾಮಾಗಿ ಗಾಡಿ ಓಡಿಸುತ್ತೆ. ದ ಆರ್ಟ್ ಆಫ್ ದ ಬೈಕ್ ಬಗ್ಗೆ ಮಾತಾಡೋದಾದರೆ ಈ ಗಾಡಿಯಲ್ಲಿ ನಿಮಗೆ 650 ಇಂಜಿನ್ ಬರುತ್ತೆ. ಇದರ ಪವರ್ ಟಾರ್ಕ್ ಹೇಳೋದಾದರೆ ಇದು 47 PS ಆಫ್ ಪವರ್ ಮತ್ತು 52 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಬಂದುಬಿಟ್ಟು ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಸೊ ಗೇರ್ ಶಿಫ್ಟಿಂಗಿಂದು ಲಿವರ್ ಇದು. ಇಲ್ಲಿ ಫುಟ್ ರೆಸ್ಟ್ ಮೇಲೆ ನೋಡಿ ರಾಯಲ್ ಎನ್ಫೀಲ್ಡ್ ಅಂತ ಎನ್ಗ್ರೇವ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ರಿಯರಿಂದ ಈ ಗಾಡಿ ನೋಡಿ ಹಿಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಮುಂದೆಯಿಂದ ಮಾಮೂಲಿ ಕ್ಲಾಸಿಕ್ ಥರ ಕಾಣ್ರೆ ಹಿಂದೆಯಿಂದ ಇದು ಡಿಫ್ರೆಂಟಾಗಿ ಕಾಣುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಡ್ಯುಯಲ್ ಎಕ್ಸಾಸ್ಟ್ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ LED ಟೇಲ್ ಲೈಟ್ ಬರುತ್ತೆ. ಇದರಲ್ಲಿ ಹ್ಯಾಲೋಜನ್ ಹೆಡ್ಲೈಟ್ ಬರ್ತಾ ಇದೆ. ಸೊ ಇಲ್ಲಿ ನಂಬರ್ ಪ್ಲೇಟ್ ಹಾಕೋಕ್ಕೆ ಜಾಗ. ಇದ್ರ ರಿಯರ್ ಟೈರ್ ಬಗ್ಗೆ ಮಾತಾಡೋದಾದರೆ 140, 70, 18 ಇಂಚಸ್ ರಿಯರ್ ಟೈರ್ ಬರುತ್ತೆ. ಇದು 300 mm ಡಿಸ್ಕ್ ಬ್ರೇಕ್ ಬರುತ್ತೆ. ಇಲ್ಲಿ ರಾಯಲ್ ಎನ್ಫೀಲ್ಡ್ ಲೋಗೋ ಇದೆ. ಸೊ ಮುಂಚೆ ಬೈ ಬ್ರೇಕ್ ಅಂತ ಬರ್ತಾಯಿತ್ತು, ಅದನ್ನು ತೆಗೆದಾಕಿ ರಾಯಲ್ ಎನ್ಫೀಲ್ಡ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ ಈ ಗಾಡಿ ಲುಕ್ಸು. ಸೊ ಈ ಗಾಡಿಯಲ್ಲಿ ನಿಮಗೆ ಬ್ರೇಕ್ ಲಿವರ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ಮತ್ತು ಈ ಕಡೆ ಬಂದು ಗೇರ್ ಲಿವರ್ ನೋಡಿ ಸೇಮ್ ಟು ಸೇಮ್ ಬ್ರೇಕ್ ಲಿವರ್ನೇ ಉಲ್ಟಾ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇಲ್ಲೊಂದು ಸ್ವಲ್ಪ ಎಫರ್ಟ್ ಹಾಕ್ಬೋದಿತ್ತು ರಾಯಲ್ ಎನ್ಫೀಲ್ಡ್ ಅವರು. ಸೊ ಇಷ್ಟು ಇವತ್ತಿನ ರಿವ್ಯೂ. ಬನ್ನಿ ಡ್ರೈವಿಂಗ್ ಮಾಡ್ತಾ ಈ ಗಾಡಿ ಬಗ್ಗೆ ಮಾತಾಡೋಣ. ಓಕೆ, ಬಾಯ್. ಈ ಗಾಡಿದು ಒಂದೇ ಒಂದು ಸೈಡ್ ಎಫೆಕ್ಟು. ಎಲ್ಲರೂ ನಮ್ಮ ಬಾಯ್ಸ್ ಯಾರು ಓಡಿಸಿದ್ದಾರೆ ನೋಡಿ ಎಲ್ಲರೂ ಹೇಳೋದು ಹೀಟಿಂಗು. ನಂಗೆ ಗೊತ್ತು ಈ 650 ಈ ಗಾಡಿಗಳೆಲ್ಲ ಈ ತೊಡೆದೇ ಹೊಡೆಯುತ್ತೆ ಅಂತ. ಬಟ್ ದೇ ಶುಡ್ ಬಿ ಏನಂತಾರೆ, ಏನಾರ ಒಂದು ಕಂಪನಿ ಹುಡುಕ್ಬೋದು ಅಂತ ಹೇಳಿದ್ರೆ ಪ್ರಾಬ್ಲಮ್ ಏನಿಲ್ಲ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿನ್ನೆ ಹೇಳಿದ್ನಲ್ಲ, ಅಂಪಲ್ಲಿ ಆರಿಸಿ ಒಂಚೂರು ಆ ಕಡೆ ಈ ಕಡೆ ಕಾಲು ಏನಾರ ಟಚ್ ಆಯಿತು, ನಕ್ಕ ಹಾಗೇ ಆಗುತ್ತೆ ಪಕ್ಕ. ಅದು ಬಿಟ್ಟರೆ ಇಂಥ ಗಾಡಿ ಇಲ್ಲ ಅನ್ನೋಂಗಿಲ್ಲ. ನಿಮಗೆ ಓಡ್ಸೋಕ್ಕೂ ಮಜಾ ಇದೆ. ರಾಯಲ್ ಎನ್ಫೀಲ್ಡ್ ಅಂತ ಲುಕ್ಸ್ ಇದೆ, ಜೊತೆಗೆ
ದಾರಿಲಿ ಅವರೇ ಸೈಡ್ ಕೊಡ್ತಾರೆ. ಯಾವುದೋ ದೊಡ್ಡ ಗಾಡಿ ಬರ್ತೈತೆ ಗುರು ಸೈಡ್ ಕೊಡಪ್ಪ ಇವನಿಗೆ, ಕೊಡಲಿಲ್ಲ ಅಂದರೆ ಒಳಕ್ಕೆ ಹೋಗ್ತಾರೆ ಅಂತಾರಲ್ಲ, ಅವ್ರದ್ದು ಫೀಲಿಂಗ್ ಬರ್ತಾಯಿದೆ. ಸೊ ಬೇಸಿಕಲಿ ಹೇಳೋದಾದರೆ ಈ ಗಾಡಿ ಫಾರ್ ಹೈವೇ ಟೂರಿಂಗ್ ಅಷ್ಟೇ. ಸಿಟಿಲೆಲ್ಲ ಓಡಿಸ್ತೀನಿ ಅಂತ ಹೇಳಿದ್ರೆ ಈ ಗಾಡಿ ಸ್ವಲ್ಪ ನಿಮಗೆ ಹಿಂಸೆ ಕೊಡ್ಬೋದು. ಯಾಕಂತ ಹೇಳಿದ್ರೆ ಟರ್ನಿಂಗ್ ಇರುತ್ತೆ, ಈ ಥರ ನಾವು ಸರಿದ್ರೆ ನನ್ನ ಮಕ್ಳು ಹಠ ಬರ್ತಾರೆ. ಸಡನ್ನು ಬ್ರೇಕ್ ಹೊಡೆದು ಇಷ್ಟು ದೊಡ್ಡ ಗಾಡಿನ ನಿಲ್ಸೋಕ್ಕೆ ಕಷ್ಟ. ಸೊ ಹಂಗಾಗಿ ನೀವು ಗಾಡಿ ತೊಗೊಳಕ್ಕಿಂತ ಮುಂಚೆ ಯೋಚನೆ ಮಾಡಿ ತಗೊಬೇಕು. ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದು ತೊಗೊಳ್ಳಿ. ಸುಮ್ಮನೆ ಈಗ 650 ನನಗಿಷ್ಟ ಅಥವಾ ಕ್ಲಾಸಿಕ್ ನನಗಿಷ್ಟ ಇದನ್ನೇ ತಗೊತೀನಿ ಆ ಥರ ನಿಮ್ಮ ರಿಕ್ವೈರ್ಮೆಂಟ್ ಆಗ 650 ಇಂಜಿನ್ ಬೇಕೇ ಬೇಕು ನನಗಿಲ್ಲ ಅಂದರೆ ಆಗಲ್ಲ, ನನ್ನ ಹತ್ರ ಆಲ್ರೆಡಿ 350 ಇದೆ 450 ಇದೆ ಅಂತ ಹೇಳಿದ್ರೆ ಅವಾಗ ನೋಡಪ್ಪ ಸೈಟಲ್ಲ, ಅವಾಗ ನೋಡಪ್ಪ ನಿಮಗೆ ಸರಿ ಓಕೆ ಅಂತ ಹೇಳ್ಬೋದು. ಬಾಬಾ ನನ್ನ ಕಾಲೆಲ್ಲ ಹೀಟ್ ಹೊಡಿತೈತೆ ಗುರು, ಆಗ್ತಾಯಿಲ್ಲ. ನಾನು ಹಾಕಿರೋದು ಪ್ರಾಪರ್ ಜೀನ್ಸು, ಈ ಜೀನ್ಸಿಗೆ ಹಿಂಗೆ ಅಂತ ಹೇಳಿದ್ರೆ ನನ್ನ ಚಡ್ಡಿ ಹಾಕೊಂಬಂದಿದೆ, ತೊಡೆ ರೋಸ್ಟ್ ಆಗ್ಬಿಡೋದು, ರೋಸ್ಟ್ ಇಷ್ಟೊತ್ತಿಗೆ. ನಿನ್ನೆಯಿಂದ ಈ ಗಾಡಿ ಮೇಲೆ ಏನೋ ಒಂಥರ ಅಟ್ಯಾಚ್ಮೆಂಟ್ ಇತ್ತು, ಏನು ಹೇಳೋಣ, ಈಗ ಬಿಟ್ಟೋಗ್ತಿದೆ ಅಂತ ಅನ್ನಿಸ್ತಿದೆ. ಅದು ಹಂಗೆ ಏನಾರ ಒಂದು ವಸ್ತು ನಮ್ಮ ಜೊತೆ ಇದ್ದರೆ ಅಟ್ಯಾಚ್ಮೆಂಟ್ ಆಗಿಬಿಡುತ್ತೆ. ನಂದಲ್ಲ ಅಂತ ಗೊತ್ತು, ಬಟ್ ಆದರೂ ಅಟ್ಯಾಚ್ಮೆಂಟ್ ಅನ್ನೋದು ಒಂದು ಮತ್ತೆ ಬರುತ್ತಲ್ಲ. ಇನ್ನೊಂಚೂರು ಆಗಬೇಕು ಬೇಗ ಫಾಸ್ಟಾಗಿ. ಎಲ್ಲ ಕಂಪನಿಗಳು ಇಲ್ಲೇ ಇದೆ. ನಾನು ಲೆಫ್ಟ್ ಸೈಡಲ್ಲಿ ಇಲ್ಲಿ ನೋಡಿ, ಇದು ಹೊರೇಕಲ್ಲಿದೆ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಾ, ಇಲ್ಲಿ ನೋಡಿ, ಇದು ಲೆಫ್ಟ್ ಸೈಡ್ ಹೊರೇಕಲ್ಲು. ಸ್ಟ್ರೈಟ್ ಅಲ್ಲ, ಒಳ್ಳೊಳ್ಳೆ ಕಂಪನಿಗಳು ಇಲ್ಲೇ ಇದ್ದಾವೆ. ಈಗ ನೋಡು ಪ್ರೆಸ್ಟೀಜ್ ಗ್ರೂಪ್ಸು, JP Morgans, ಪ್ರೆಸ್ಟೀಜ್ ಪಾರ್ಕ್ ಮುಂದೆ ನೋಡೋಣ. ಬಿಟ್ಟು ಟ್ರಾಫಿಕ್ ಬಿಟ್ಟು ಅಣ್ಣ ನಾನು ಸ್ಟ್ರೈಟ್ ಹೋಗಬೇಕು. ಇವರೆಲ್ಲ ಹೋಗೋ ಅಷ್ಟೊತ್ತಿಗೆ ನನ್ನ ಅರ್ಧ ಟ್ರಾಫಿಕೇ ಮುಗ್ದೋಗಿರುತ್ತೆ. ಬೇಡ ಆರೆಂಜ್ ಬಂತು ನಂಗೆ ಒಂದೇ ಸತಿಗೆ. ಹೋಗ್ಬಿರು ಅರ್ಜೆಂಟ್, ಅಷ್ಟೊಂದು ನಾವು ಸ್ಟ್ರೈಟ್ ಹೋಗ್ತೀವಿ ಗುರು, ಯಾರು ಅಲ್ಲಿಂದ ಹೆಂಗೊಂದು ಸೇಫಾಗಿ ತಗೊಂಬಂದಿದ್ದೀನಿ. ಇಲ್ಲಿ ಬಂದುಬಿಟ್ಟು ಇಟ್ಬಿಟ್ಟಿಯ ಎಲ್ಲೋಯ್ತಪ್ಪ. ರಾಯಲ್ ಎನ್ಫೀಲ್ಡ್ ಸೇಫಾಗಿ ಗಾಡಿ ಕೊಟ್ಬಿಡೋಣ.